ಕೇಳಿ, ಈ ಕಾಡಿನ ಎಲೆಗಳು ಸುಮ್ಮನೆ ಅಲುಗಾಡುತ್ತಿಲ್ಲ. ಮಣ್ಣಿನ ಅಡಿಯಲ್ಲಿ ಹುಗಿದು ಹೋದ ಯಾವುದೋ ಹಳೆಯ ಕಿರುಚಾಟ ಇಂದಿಗೂ ಇಲ್ಲಿ ಪ್ರತಿಧ್ವನಿಸುತ್ತಿದೆ. ಕರಾವಳಿಯ ಘಟ್ಟದ ತಪ್ಪಲಿನಲ್ಲಿ ಕಲ್ಲಂಗಂಟಿ ಎಂಬ ಪ್ರದೇಶವಿದೆ. ಇವತ್ತು ಅದು ಕೇವಲ ಪಾಳು ಬಿದ್ದ ಕಾಡು, ಆದರೆ 300 ವರ್ಷಗಳ ಹಿಂದೆ ಅದು ನೀಲಿಗಿರಿ ಎಂಬ ಸಮೃದ್ಧ ಸಾಮ್ರಾಜ್ಯವಾಗಿತ್ತು. ಅಲ್ಲಿನ ರಾಜ ಚಂದ್ರವರ್ಮ. ಅವನು ಎಷ್ಟು ಶಕ್ತಿಶಾಲಿಯೋ ಅಷ್ಟೇ ಕ್ರೂರಿ. ಅವನ ಕೋಟೆಯ ಗೋಡೆಗಳು ಕಲ್ಲಿನಿಂದ ಕಟ್ಟಲ್ಪಟ್ಟಿರಲಿಲ್ಲ, ಬದಲಾಗಿ ಅನ್ಯಾಯಕ್ಕೊಳಗಾದವರ ಕಣ್ಣೀರಿನಿಂದ ಕಟ್ಟಲ್ಪಟ್ಟಿದ್ದವು. ಆ ಕೋಟೆಯ ಮಧ್ಯದಲ್ಲಿ ಒಂದು ಪುರಾತನವಾದ ಕಡು ನೀಲಿ ಬಣ್ಣದ ಬೃಹತ್ ಶಿಲೆ ಇತ್ತು. ಜನ ಅದನ್ನು ನೀಲಿ ದೈವ ಎಂದು ಪೂಜಿಸುತ್ತಿದ್ದರು. ಆದರೆ ರಾಜನಿಗೆ ಆ ಕಲ್ಲಿನ ಮೇಲೊಂದು ಕಣ್ಣಿತ್ತು. ಯಾಕೆ ಗೊತ್ತಾ? ಆ ಕಲ್ಲಿನ ಒಳಗೆ ಅಪಾರವಾದ ವಜ್ರ ವೈಢೂರ್ಯಗಳಿವೆ ಎಂಬ ದುರಾಸೆ. ಒಂದು ರಕ್ತಸಿಕ್ತ ಶನಿವಾರದ ರಾತ್ರಿ ರಾಜ ಚಂದ್ರವರ್ಮ ತನ್ನ ಸೈನಿಕರಿಗೆ ಆದೇಶ ನೀಡಿದ, ಆ ನೀಲಿ ಕಲ್ಲನ್ನು ಕಿತ್ತು ತನ್ನಿ ಎಂದು. ಆದರೆ ಊರಿನ ಜನ ಅಡ್ಡ ಬಂದರು. ಊರಿನ ಹಿರಿಯ ಅರ್ಚಕರು ರಾಜನ ಕಾಲು ಬಿದ್ದು ಬೇಡಿಕೊಂಡರು, ಮಹಾರಾಜ, ಆ ಕಲ್ಲನ್ನು ಮುಟ್ಟಬೇಡಿ. ಅದು ಈ ನಾಡಿನ ಪ್ರಾಣ. ಅದು ಕೇವಲ ಕಲ್ಲಲ್ಲ, ಅದು ನೀಲಿ ಎನ್ನುವ ಯಕ್ಷಿಣಿಯ ರೂಪ. ಅವಳು ಜಾಗೃತವಾದರೆ ಈ ಸಾಮ್ರಾಜ್ಯವೇ ಸ್ಮಶಾನವಾಗುತ್ತದೆ. ರಾಜ ಜೋರಾಗಿ ನಕ್ಕ. ಹ ಹ ಹ, ಯಕ್ಷಿಣಿಯೇ, ದೈವವೇ, ಅದೆಲ್ಲ ಬಡವರ ಭ್ರಮೆ ಎಂದ ರಾಜ. ತನ್ನ ಕತ್ತಿಯಿಂದ ಆ ವೃದ್ಧ ಅರ್ಚಕನನ್ನು ಅಲ್ಲೇ ಶಿರಚ್ಛೇದ ಮಾಡಿದ. ಅರ್ಚಕನ ರಕ್ತ ಆ ನೀಲಿ ಕಲ್ಲಿನ ಮೇಲೆ ಚಿಮ್ಮಿತ್ತು. ಅಂದೇ ಆ ರಹಸ್ಯ ಜಾಗೃತವಾಯಿತು. ಆ ಕಲ್ಲಿನ ಬಣ್ಣ ಬದಲಾಯಿತು. ಕಡು ನೀಲಿ ಬಣ್ಣದ ಕಲ್ಲು ಮೆಲ್ಲನೆ ಕೆಂಪಾಗತೊಡಗಿತ್ತು. ಸೈನಿಕರು ಕಲ್ಲನ್ನು ಒಡೆಯಲು ದೊಡ್ಡ ಸುತ್ತಿಗೆಗಳಿಂದ ಹೊಡೆದರು. ಠಂಗ್ 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 ಎಂದು. ಪ್ರತಿಯೊಂದು ಏಟು ಬಿದ್ದಾಗಲೂ ಭೂಮಿ ನಡುಗುತ್ತಿತ್ತು. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮಿಂಚು ಹೊಡೆಯಿತು. ಸುತ್ತಲೂ ದಟ್ಟವಾದ ನೀಲಿ ಬಣ್ಣದ ಹೊಗೆ ಆವರಿಸಿತು. ಸೈನಿಕರ ಕಣ್ಣುಗಳು ಮಂಜಾದವು. ಅಲ್ಲಿ ನಿಂತಿದ್ದಳವಳು, ಕಲ್ಲಂಗಂಟಿಯ ನೀಲಿ. ಅವಳ ಉಗುರುಗಳು ಚೂಪಾದ ಕಲ್ಲಿನಂತಿದ್ದವು. ಅವಳ ಕೂದಲು ಹರಿಯುವ ನದಿಯಂತಿತ್ತು. ಮತ್ತು ಅವಳ ಕಣ್ಣುಗಳು, ಆ ಕಣ್ಣುಗಳನ್ನು ನೋಡಿದವರು ಬದುಕಿದ ಉದಾಹರಣೆಯೇ ಇಲ್ಲ. ಅವಳು ಬರಿಗಾಲಿನಲ್ಲಿ ನಡೆಯುವಾಗ ಭೂಮಿಯೇ ಕಂಪಿಸುತ್ತಿತ್ತು. ರಾಜ ಚಂದ್ರವರ್ಮ ಹೆದರಲಿಲ್ಲ. ಯಾರೇ ನೀನು, ನನ್ನ ಕೆಲಸಕ್ಕೆ ಅಡ್ಡಿಪಡಿಸುವವಳು ಎಂದು ಕಿರುಚಿದ. ನೀಲಿ ಒಂದು ಸಣ್ಣ ನಗು ನಕ್ಕ. ಆ ನಗು ಎಂಥದ್ದಿತ್ತೆಂದರೆ ಕೇಳುವವರ ಕಿವಿಯಲ್ಲಿ ರಕ್ತ ಬರುವಂತಿತ್ತು. ಅವಳು ಮಾತಾಡಲಿಲ್ಲ, ಕೇವಲ ತನ್ನ ಕೈಯನ್ನು ಮೇಲೆತ್ತಿದಳು. ತಕ್ಷಣ ರಾಜನ ಕತ್ತಿ ಕಲ್ಲಾಗಿ ಬದಲಾಯಿತು. ಅವನ ಸೈನಿಕರು ಹಿಡಿದಿದ್ದ ಈಟಿಗಳು ಕಲ್ಲಿನಂತೆ ಭಾರವಾಗಿ ಅವರ ಕೈಯಲ್ಲೇ ಕುಸಿದು ಬಿದ್ದವು. ರಾಜ ಓಡಲು ಯತ್ನಿಸಿದ, ಕೋಟೆಯ ಒಳಗೆ ಹೋದ. ಆದರೆ ವಿಚಿತ್ರ ನೋಡಿ, ಅವನು ಯಾವ ಬಾಗಿಲು ತೆರೆದರೂ ಅದು ಕಲ್ಲಿನ ಗೋಡೆಯಾಗಿ ಬದಲಾಗುತ್ತಿತ್ತು. ನೀಲಿ ಅವನ ಬೆನ್ನಿಂದೆ ಇರಲಿಲ್ಲ, ಬದಲಾಗಿ ಅವಳು ಅವನ ನೆರಳಿನಲ್ಲೇ ಇದ್ದಳು. ಪ್ರತಿ ಬಾರಿ ಅವನು ಹಿಂದೆ ನೋಡಿದಾಗ ಅವಳ ನೀಲಿ ಕಣ್ಣುಗಳು ಕತ್ತಲಲ್ಲಿ ಕೆಂಡದಂತೆ ಉರಿಯುತ್ತಿದ್ದವು. ರಾಜ ತನ್ನ ಅಂತಃಪುರಕ್ಕೆ ಹೋದ. ಅಲ್ಲಿ ಅವನ ಸಣ್ಣ ಮಗಳು ಮತ್ತು ಪತ್ನಿ ಇದ್ದರು. ಅವರು ತಾಯಿಯಂತೆ ನೀಲಿಯನ್ನು ಪ್ರಾರ್ಥಿಸಿದರು. ನೀಲಿಯಲ್ಲಿ ನಿಂತಳು. ಅವಳು ಕೇವಲ ಕೆಟ್ಟವರನ್ನು ದಂಡಿಸುವವಳಲ್ಲ, ಒಳ್ಳೆಯವರನ್ನು ರಕ್ಷಿಸುವವಳು. ಅವಳು ರಾಜನ ಮಗಳ ತಲೆ ಸವರುತ್ತಾ ಹೇಳಿದಳು, ನೀನು ನಿನ್ನ ತಂದೆಯ ಪಾಪದಲ್ಲಿ ಪಾಲುದಾರಳಲ್ಲ, ನಿನಗೆ ಭಯಬೇಡ. ಅಷ್ಟರಲ್ಲಿ ರಾಜನ ಕಾಲುಗಳು ಮಂಡಿಯವರೆಗೆ ಕಲ್ಲಾಗಿ ಬದಲಾದವು. ರಾಜ ಕಿರುಚಿದ, ನನ್ನನ್ನು ಕ್ಷಮಿಸು. ಆದರೆ ನೀಲಿ ಹೇಳಿದಳು, ನ್ಯಾಯಕ್ಕೆ ಕ್ಷಮೆಯಿರುವುದಿಲ್ಲ, ಕೇವಲ ಸಾಕ್ಷಿ ಇರುತ್ತದೆ. ನೀನು ಈ ನಾಡಿನ ಜನರ ಭೂಮಿಯನ್ನು ಕಬಳಿಸಿದೆ, ಈಗ ಈ ಭೂಮಿಯೇ ನಿನ್ನನ್ನು ಕಬಳಿಸುತ್ತದೆ. ರಾತ್ರೋರಾತ್ರಿ ಇಡೀ ನೀಲಿಗಿರಿ ಸಾಮ್ರಾಜ್ಯ ಕಲ್ಲಾಗಿ ಬದಲಾಯಿತು. ರಾಜ, ಅವನ ಸೈನಿಕರು, ಅವನ ಅಹಂಕಾರದ ಕೋಟೆ ಎಲ್ಲವೂ ಕಲ್ಲಿನ ಬೆಟ್ಟಗಳಾದವು. ಮರುದಿನ ಬೆಳಿಗ್ಗೆ ಅಲ್ಲಿ ಸಾಮ್ರಾಜ್ಯವೇ ಇರಲಿಲ್ಲ, ಕೇವಲ ದಟ್ಟವಾದ ಕಾಡು ಮತ್ತು ಮಧ್ಯದಲ್ಲಿ ಆ ನೀಲಿ ಶಿಲೆಯಿತ್ತು. ಇಂದಿಗೂ ಆ ಕಾಡಿನ ಒಳಗೆ ಹೋದರೆ ಕೆಲವು ಕಲ್ಲುಗಳು ಮನುಷ್ಯರ ಆಕೃತಿಯಲ್ಲಿರುವುದನ್ನು ನೀವು ನೋಡಬಹುದು. ಹಳ್ಳಿಯ ಜನ ಹೇಳುತ್ತಾರೆ, ಇಂದಿಗೂ ಅಮಾವಾಸ್ಯೆಯ ರಾತ್ರಿ ಆ ಕಾಡಿನಲ್ಲಿ ಯಾರಾದರೂ ಅನ್ಯಾಯದ ಮಾತಾಡಿದರೂ ಅಥವಾ ಸುಳ್ಳು ಸಾಕ್ಷಿ ಹೇಳಿದರೂ ಆ ಕಲ್ಲುಗಳು ಕಣ್ಣೀರು ಸುರಿಸುತ್ತವೆ. ನೀವೆಂದಾದರೂ ಆ ಕಾಡಿನ ಹಾದಿಯಲ್ಲಿ ಹೋದಲೆ ಎಚ್ಚರಿಕೆಯಿಂದಿರಿ. ಅಲ್ಲಿನ ಕಲ್ಲುಗಳ ಮೇಲೆ ಕಾಲಿಡುವ ಮೊದಲು ಯೋಚಿಸಿ, ಅದು ಕೇವಲ ಕಲ್ಲಾಗಿರಬಹುದು ಅಥವಾ ನೀಲಿಯ ಕಣ್ಣಿಗೆ ಬಿದ್ದ ಯಾವುದೋ ಪಪಿಷ್ಟನ ಶರೀರವಾಗಿರಬಹುದು. ನೆನಪಿರಲಿ, ಅವಳು ಎಲ್ಲೂ ಹೋಗಲಿಲ್ಲ. ಅವಳು ಆ ಕಲ್ಲಿನಲ್ಲೇ ಇದ್ದಾಳೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನೂ ಅವಳು ಗಮನಿಸುತ್ತಿದ್ದಾಳೆ.